ಇದು ಶೋಷಿತರ ವಿರುದ್ಧದ ಧ್ವನಿ. ನಮ್ಮ ಭೂಮಿ ನಮ್ಮ ಹಕ್ಕು ಇವತ್ತಿನ ಹೋರಾಟ ಏನಿದೆ, ಏನು 400 ದಿನಗಳ ಕಳೆದ್ರೂ ಸಹ ಯಾವುದೇ ರೀತಿ ಕುಗ್ಗದೆ ತಮ್ಮೆಲ್ಲರ ಹೋರಾಟ ಜಯವಾಗಲಿ ಅಂತ ಹೇಳಿ ನೀವು ಏನ್ ಕೊಟ್ಟಿದ್ದೀರಾ. ಇವತ್ತು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮತ್ತು ಸಮತಾ ಸೈನಿಕ ದಳದ ಅಧ್ಯಕ್ಷರಾದಂತಹ ನಮ್ಮ ಡಾಕ್ಟರ್ ಎಂ ವೆಂಕಟರಮಣನವರ ನೇತೃತ್ವದಲ್ಲಿ ನಾವು ಸಹ ಈ ಒಂದು ಹೋರಾಟದಲ್ಲಿ ತಮಗೆ ಬೆಂಬಲ ಕೊಡುವಂತ ಒಂದು ಅವಕಾಶ ಸಿಕ್ಕಿದೆ. ಮೊದಲೇ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿನ ರೈತರು ಇರೋದ್ರಿಂದಲೇ ಇವತ್ತು ಎಷ್ಟೋ ನಮ್ಮ ಸಮಾಜದಲ್ಲಿ ಉಸಿರಾಡುವಂತ ಜನರ ಒಂದು ಜೀವನ ನಡೀತಾ ಇದೆ. ಇವತ್ತೇನು ನಮ್ಮ ಕಾರ್ಮಿಕ ಅಣ್ಣವರು ಮಾತಾಡಿದ್ರು, ಮಹಿಳೆಯರು ರೈತ ಮಹಿಳೆಯರಾಗಿ ಸ್ವಾಭಿಮಾನದಿಂದ ಬದುಕನ್ನು ಕಟ್ಕೊಂಡು ಜೀವನ ನಡೆಸ್ತಾರೆ ಅಂತ ಎಷ್ಟೋ ಜನ ಮಹಿಳೆಯರು ಇನ್ನೂ ಆ ಬದುಕನ್ನು ಕಟ್ಕೊಂಡು ಜೀವನ ನಡೆಸ್ತಾರೆ ಅಂತ ಬಹಳಷ್ಟು ಜನ ಇದ್ದಾರೆ. ತಮ್ಮೆಲ್ಲರ ಹೋರಾಟ ಯಶಸ್ವಿ ಆಗಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ವೆಂಕಟರಮಣ ಹೋರಾಟವನ್ನ ಬೆಂಬಲಿಸಿದ್ರೆ ಏನ್ ಹೇಳ್ಬೇಕಂದ್ರೆ 100% ಅದು ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಯಾಕಂತ ಹೇಳಿದ್ರೆ ವೆಂಕಟರಮಣ ಯಾವುದೇ ಹೋರಾಟಕ್ಕೆ ಹೋಗ್ಲಿ ಅದನ್ನ ಜಯಗಳಿಸೋವರೆಗೂ ಅವ್ರು ಯಾವುದೇ ರೀತಿಯಲ್ಲಿ ಹೆಚ್ಚಿನ ಹಿಂದೆ ಇಡಲ್ಲ. ಅವರ ಹೋರಾಟ ಮುಂದುವರಿಸಿ ಅದಕ್ಕೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡ್ತಾರೆ. ಇವತ್ತು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ವರ್ಷಾನುಗಟ್ಟಲೆಯಿಂದ ಇವರು ಫಲವತ್ತಾದ ಭೂಮಿಯನ್ನ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಏನು ಈ ಕಾರ್ಪೊರೇಟ್ ಕಂಪನಿಗಳು ಮಾಡೋದಕ್ಕೆ ಬಹಳಷ್ಟು ಬೇರೆ ಬೇರೆ ಜಾಗಗಳಿದೆ, ಅದನ್ನ ಉಪಯೋಗಿಸಿ ಅವರನ್ನ ಮಾಡಬಹುದು. ಈಗಾಗಲೇ ಹೇಳ್ಬೇಕಂತ ಹೇಳಿದ್ರೆ ಖಾಸಗೀಕರಣದಿಂದ ಈಗಾಗಲೇ ಇಡೀ ಭಾರತ ದೇಶನೇ ನಾಶ ಆಗ್ತಾ ಇದೆ. ಒಳ್ಳೆ ಉಸಿರಾಡಕ್ಕೆ ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ನೀರು ಇಲ್ಲ. ಇವತ್ತು ನೀರಿನ ಸಹ ನಾವು ದುಡ್ಡು ಕೊಟ್ಟು ತಗೊಂಡು ಕುಡಿಯುವಂತ ಪರಿಸ್ಥಿತಿ ನಮಗೆ ತಂದಿಟ್ಟಿದ್ದಾರೆ. ವ್ಯವಸ್ಥೆ